ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಓಂ ಸಿದ್ಧಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ಈ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ. ಇಂದು ನಾವು ತುಳಸಿ ದೀಪದ ಮಹತ್ವ ಹಾಗೂ ಫಲಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಭಾರತೀಯ ಸಂಸ್ಕೃತಿಯಲ್ಲಿ, ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ, ತುಳಸಿ ಮತ್ತು ದೀಪ ಎರಡಕ್ಕೂ ಅತ್ಯಂತ ಪವಿತ್ರವಾದ ಸ್ಥಾನವಿದೆ. ತುಳಸಿ ದೀಪ ಹಚ್ಚುವುದು ಕೇವಲ ಒಂದು ಆಚರಣೆಯಲ್ಲ, ಅದು ಆಳವಾದ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ವೈಜ್ಞಾನಿಕ ಮಹತ್ವವನ್ನು ಹೊಂದಿರುವ, ದಿನಾಲೂ ಆಚರಿಸುವ ಒಂದು ಸಂಪ್ರದಾಯವಾಗಿದೆ. ತುಳಸಿ ದೀಪದ ಮಹತ್ವವನ್ನು ಈ ಕೆಳಗಿನ ಪ್ರಮುಖ ಅಂಶಗಳ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಮೊದಲನೇದಾಗಿ ಆಧ್ಯಾತ್ಮಿಕ ಮಹತ್ವ, ಸ್ಪಿರಿಚುವಲ್ ಇಂಪಾರ್ಟೆನ್ಸ್. ದೇವಿಯ ಸಾನ್ನಿಧ್ಯ. ತುಳಸಿಯನ್ನು ಬೃಂದಾವನಿ ಅಥವಾ ಲಕ್ಷ್ಮೀ ದೇವಿಯ ಸ್ವರೂಪ ಎಂದೇ ಪೂಜಿಸಲಾಗುತ್ತದೆ. ದೀಪವು ಜ್ಞಾನ ಮತ್ತು ದೈವಿಕ ಬೆಳಕಿನ ಸಂಕೇತವಾಗಿದೆ. ತುಳಸಿ ಗಿಡದ ಮುಂದೆ ದೀಪ ಹಚ್ಚುವುದರಿಂದ ಆ ಮನೆಯಲ್ಲಿ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಸಾನ್ನಿಧ್ಯ ಸದಾ ಇರುತ್ತದೆ ಎಂದು ಹಾಗೂ ಅವರ ಅನುಗ್ರಹ ದೊರೆಯುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಇದು ನಕಾರಾತ್ಮಕ ಶಕ್ತಿಗಳ ನಿವಾರಣೆಗೆ ಹಾದಿ ಮಾಡಿಕೊಡುತ್ತದೆ. ದೀಪದ ಬೆಳಕು ಕತ್ತಲೆಯನ್ನು ಹೋಗಲಾಡಿಸುವಂತೆ ತುಳಸಿ ದೀಪವು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು, ಅದಾಗಿದ್ದು ನೆಗೆಟಿವ್ ಎನರ್ಜಿ, ವಾಸ್ತುದೋಷಗಳು ಮತ್ತು ದೃಷ್ಟಿದೋಷಗಳನ್ನು ನಿವಾರಿಸಿ ಸಕಾರಾತ್ಮಕ ಪಾಸಿಟಿವ್ ಎನರ್ಜಿಯನ್ನು ನಮ್ಮ ಸುತ್ತಮುತ್ತಲೂ ಇರುವಂತೆ ಮಾಡುತ್ತದೆ ಎಂದು ನಂಬಲಾಗಿದೆ. ಭಕ್ತಿ ಮತ್ತು ಸಮರ್ಪಣೆ. ಸಂಜೆ ಮತ್ತು ಮುಂಜಾನೆ ತುಳಸಿ ದೀಪ ಹಚ್ಚುವುದು ಭಗವಂತನಿಗೆ ಸಲ್ಲಿಸುವ ಒಂದು ಸರಳ ಆದರೆ ಶಕ್ತಿಶಾಲಿ ಭಕ್ತಿ ಸೇವೆಯಾಗಿದೆ. ಇದು ಮನಸ್ಸಿಗೆ ಶಾಂತಿ ಮತ್ತು ಏಕಾಗ್ರತೆಯನ್ನು ನೀಡುತ್ತದೆ. ಪುಣ್ಯ ಪ್ರಾಪ್ತಿ. ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ತುಳಸಿ ದೀಪ ಹಚ್ಚುವುದು ಅತ್ಯಂತ ಪುಣ್ಯದಾಯಕ ಎಂದು ಪುರಾಣಗಳು ಹೇಳುತ್ತವೆ. ಇದು ಪಾಪಗಳ ಕ್ಷಮೆಗೆ ಮತ್ತು ಮೋಕ್ಷ ಪ್ರಾಪ್ತಿಗೆ ದಾರಿಯಾಗುತ್ತದೆ ಎಂದು ನಂಬಲಾಗಿದೆ. ಇದರ ಸಾಂಸ್ಕೃತಿಕ ಮಹತ್ವ ನೋಡುವುದಾದರೆ, ಮನೆಯ ಶೋಭೆ ಮತ್ತು ಸಂಪ್ರದಾಯ. ಪ್ರತಿಯೊಂದು ಸಾಂಪ್ರದಾಯಿಕ ಹಿಂದೂ ಮನೆಯ ಅಂಗಳದಲ್ಲಿ ತುಳಸಿ ಕಟ್ಟೆ ಇರುತ್ತದೆ ಹಾಗೂ ಸಂಜೆ ತುಳಸಿ ಕಟ್ಟೆಯ ಮುಂದೆ ದೀಪ ಹಚ್ಚುವುದು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವುದಲ್ಲದೆ ನಮ್ಮ ಪುರಾತನ ಆಚಾರ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಒಂದು ಮಾರ್ಗವಾಗಿದೆ. ಹಾಗೂ ಇದು ಮಂಗಳಕರ ಕಾರ್ಯಗಳ ಸಂಕೇತ. ಯಾವುದೇ ಶುಭ ಕಾರ್ಯಗಳ ಪ್ರಾರಂಭದಲ್ಲಿ ದೀಪ ಹಚ್ಚುವುದು ವಾಡಿಕೆ. ತುಳಸಿ ದೀಪವನ್ನು ಪ್ರತಿದಿನ ಹಚ್ಚುವುದರಿಂದ ಮನೆಯಲ್ಲಿ ನಿರಂತರವಾಗಿ ಮಂಗಳಕರ ಕಾರ್ಯಗಳು ಉಂಟಾಗುತ್ತವೆ ಎಂದು ನಂಬಲಾಗಿದೆ. ಆರೋಗ್ಯ ಮತ್ತು ವೈಜ್ಞಾನಿಕ ಮಹತ್ವ. ಗಾಳಿಯ ಶುದ್ಧೀಕರಣ. ತುಳಸಿ ಗಿಡವು ಅತಿ ಹೆಚ್ಚು ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಗಿಡಗಳಲ್ಲಿ ಒಂದಾಗಿದೆ. ಅಷ್ಟೇ ಅಲ್ಲದೆ ಇದು ಗಾಳಿಯಲ್ಲಿರುವ ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಕೊಲ್ಲುವ ಗುಣವನ್ನು ಹೊಂದಿದೆ. ಕೀಟಗಳ ನಿಯಂತ್ರಣದಲ್ಲೂ ಇದು ಸಹಕಾರಿ. ತುಳಸಿ ಎಲೆಗಳ ನೈಸರ್ಗಿಕ ಸುವಾಸನೆಯು ಸೊಳ್ಳೆಗಳ, ನೊಣಗಳ ಹಾಗೂ ಇನ್ನಿತರ ಹಾನಿಕಾರಕ ಕೀಟಗಳನ್ನು ಮನೆಯಿಂದ ದೂರ ಇಡಲು ಸಹಾಯ ಮಾಡುತ್ತದೆ. ಹಾಗೂ ಒತ್ತಡ ನಿವಾರಣೆಯಲ್ಲಿಯೂ ಇದು ಒಂದು ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಅದಾಗಿದ್ದು ತುಳಸಿ ಗಿಡದ ಸುತ್ತಮುತ್ತಲಿನ ವಾತಾವರಣವು ಮನಸ್ಸಿಗೆ ಹಿತ ನೀಡುತ್ತದೆ ಮತ್ತು ಒತ್ತಡ ಇದು ಸ್ಟ್ರೆಸ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈಗ ನಮ್ಮಲ್ಲಿರುವ ಸಾಮಾನ್ಯವಾದ ಪ್ರಶ್ನೆ, ಇದನ್ನು ಯಾವಾಗ ಹಚ್ಚಬೇಕು? ಸಾಮಾನ್ಯವಾಗಿ ಪ್ರತಿದಿನ ಸಂಜೆ, ಅದು ಸೂರ್ಯಾಸ್ತದ ಸಮಯದಲ್ಲಿ ತುಳಸಿ ದೀಪ ಹಚ್ಚುವುದು ವಾಡಿಕೆ. ಕೆಲವು ಮನೆಗಳಲ್ಲಿ ಮುಂಜಾನೆ ಕೂಡ ತುಳಸಿ ದೀಪವನ್ನು ಹಚ್ಚುತ್ತಾರೆ. ಕಾರ್ತಿಕ ಮಾಸದಂತಹ ವಿಶೇಷ ಸಂದರ್ಭಗಳಲ್ಲಿ ಇದರ ಮಹತ್ವ ಇನ್ನೂ ಹೆಚ್ಚಿರುತ್ತದೆ. ಸಾರಾಂಶವಾಗಿ ಹೇಳುವುದಾದರೆ, ತುಳಸಿ ದೀಪ ಹಚ್ಚುವುದು ಕೇವಲ ದೀಪ ಹಚ್ಚುವ ಪ್ರಕ್ರಿಯೆಯಲ್ಲ, ಇದು ಆರೋಗ್ಯ, ಸಂಪತ್ತು, ಜ್ಞಾನ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಕೋರುವ, ನಮ್ಮ ಸಂಸ್ಕೃತಿಯನ್ನು ಗೌರವಿಸುವ ಮತ್ತು ನಿಸರ್ಗದೊಂದಿಗೆ ಸಾಮರಸ್ಯದಿಂದ ಬದುಕುವ ಒಂದು ಸುಂದರವಾದ ಆಚರಣೆಯಾಗಿದೆ. ಇಂತಹ ಭಕ್ತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ. ಧನ್ಯವಾದಗಳು.